ಎಲ್ಲರಿಗೂ ಸ್ಪಂದನ ಜಿ ಕೆ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವೊಕ್ಯಾಬುಲರಿ ಪಾರ್ಟ್ 3 ವಿಡಿಯೋನ ನೋಡೋಣ. ಅದರಲ್ಲಿ 100 ಅತಿ ಮುಖ್ಯವಾದ ಇಂಗ್ಲಿಷ್ ಪದಗಳನ್ನು ನೋಡೋಣ. ಕಮಿಷನರ್ ಎಂದರೆ ಆಯುಕ್ತರು. ಸ್ಕ್ಯಾರ್ಸಿಟಿ ಎಂದರೆ ಕೊರತೆ. ಸ್ಯಾನಿಟೇಷನ್ ಎಂದರೆ ನೈರ್ಮಲ್ಯ. ಸ್ಟ್ಯಾಬ್ ಎಂದರೆ ಇರಿ. ಇನ್ಕ್ಲೂಡ್ ಎಂದರೆ ಸೇರಿಸಿಕೊಳ್ಳು. ಸೇಫ್ಟಿ ಎಂದರೆ ರಕ್ಷಣೆ. ಸುಪೀರಿಯರ್ ಎಂದರೆ ಉನ್ನತ. ಟ್ರ್ಯಾಜಡಿ ಎಂದರೆ ದುಃಖಾಂತ. ಸ್ಟಾರ್ವೇಷನ್ ಎಂದರೆ ಉಪವಾಸ. ರೈಫ್ ಎಂದರೆ ಪರಿಪಕ್ವ. ಫೆಮಿನೈನ್ ಎಂದರೆ ಸ್ತ್ರೀಲಿಂಗ. ಆರ್ಟಿಫಿಷಿಯಲ್ ಎಂದರೆ ಕೃತಕ. ಡಿಫೀಟ್ ಎಂದರೆ ಸೋಲು. ಲೋನ್ ಎಂದರೆ ಸಾಲ. ಆರ್ಡಿನೆನ್ಸ್ ಎಂದರೆ ಸುಗ್ರೀವಾಜ್ಞೆ. ಸೀಸ್ ಎಂದರೆ ಜಪ್ತಿ. ಗಾರ್ಡ್ ಎಂದರೆ ಕಾವಲುಗಾರ. ಹೈಮ್ ಎಂದರೆ ಸ್ತೋತ್ರ. ನಾಟ್ ಎಂದರೆ ಗಂಟು. ಕಾಮ್ ಎಂದರೆ ಶಾಂತವಾಗಿರು. ಗೆಸ್ಟ್ ಎಂದರೆ ಅತಿಥಿ. ಸ್ಲೋಗನ್ ಎಂದರೆ ಘೋಷಣೆ. ಬ್ರೈಟ್ ಎಂದರೆ ಉಜ್ವಲ. ಸೀನ್ ಎಂದರೆ ದೃಶ್ಯ. ಡಿಸೈನ್ ಎಂದರೆ ವಿನ್ಯಾಸ. ಸೈನ್ ಎಂದರೆ ಚಿಹ್ನೆ. ಸೀನಿಯಾರಿಟಿ ಎಂದರೆ ಜ್ಯೇಷ್ಠತೆ. ಲ್ಯಾಂಡ್ಲಾರ್ಡ್ ಎಂದರೆ ಜಮೀನ್ದಾರ. ಕಫ್ ಎಂದರೆ ಕೆಮ್ಮು. ಸ್ಯಾಫ್ರಾನ್ ಎಂದರೆ ಕೇಸರಿ. ಲ್ಯಾಬೊರೇಟರಿ ಎಂದರೆ ಪ್ರಯೋಗಶಾಲೆ. ಆರ್ಫನೇಜ್ ಎಂದರೆ ಅನಾಥಾಲಯ. ಸ್ಟ್ರಾಟಜಿ ಎಂದರೆ ಯುದ್ಧತಂತ್ರ. ಪೆನಾಲ್ಟಿ ಎಂದರೆ ದಂಡ. ಆರ್ಮಮೆಂಟ್ಸ್ ಎಂದರೆ ಶಸ್ತ್ರಾಸ್ತ್ರಗಳು. ಡಿಪ್ಲಾಯ್ ಎಂದರೆ ನಿಯೋಜಿಸು. ಸೆಡಿಷನ್ ಎಂದರೆ ದೇಶದ್ರೋಹ. ಕ್ಯೂರೇಟರ್ ಎಂದರೆ ಪರಿಪಾಲಕ. ಮ್ಯಾನಿಫೆಸ್ಟೋ ಎಂದರೆ ಪ್ರಣಾಳಿಕೆ. ಫ್ಲೋ ಎಂದರೆ ನೇಗಿಲು. ರೆಟ್ರೋಸ್ಪೆಕ್ಟ್ ಎಂದರೆ ಹಿನ್ನೋಟ. ಮ್ಯಾಜಿಸ್ಟ್ರೇಟ್ ಎಂದರೆ ದಂಡಾಧಿಕಾರಿ. ಕಲ್ಪೇಬಲ್ ಎಂದರೆ ದಂಡನೀಯ. ಡೊಮಿಸಿಲ್ ಎಂದರೆ ಆದಿವಾಸಿ. ಡ್ಯೂರಬಿಲಿಟಿ ಎಂದರೆ ಬಾಳಿಕೆ. ಮಾಡ್ರೇಟ್ ಎಂದರೆ ಮಂದಗಾಮಿ. ನೋಟಿಫಿಕೇಶನ್ ಎಂದರೆ ಅಧಿಸೂಚನೆ. ಆಪ್ಟಿಮಿಸಮ್ ಎಂದರೆ ಆಶಾವಾದ. ಡಿಲೆಮಾ ಎಂದರೆ ಉಭಯ ಸಂಕಟ. ರಿವೋಲ್ಟ್ ಎಂದರೆ ದಂಗೆ. ರಿವರ್ಟ್ ಎಂದರೆ ಹಿಂದಿರುಗಿಸಿ. ಲೋಕಲೈಸೇಷನ್ ಎಂದರೆ ಸ್ಥಳೀಕರಣ. ಡಿಡಕ್ಷನ್ ಎಂದರೆ ಕಡಿತ. ನಟೋರಿಯಸ್ ಎಂದರೆ ಕುಖ್ಯಾತ. ಮಾರ್ಜ್ ಎಂದರೆ ಶವಾಗಾರ. ಸೋಷಿಯಲಿಸಮ್ ಎಂದರೆ ಸಮಾಜವಾದ. ಡಾಟಾ ಎಂದರೆ ದತ್ತಾಂಶ. ಸ್ಲಾಟರ್ ಎಂದರೆ ಪಶುವಧೆ. ಮಾರ್ಟಾಲಿಟಿ ಎಂದರೆ ಮರಣ. ಪ್ಲಾನಿಂಗ್ ಎಂದರೆ ಯೋಜನೆ. ರೆಸ್ಕ್ಯೂ ಎಂದರೆ ರಕ್ಷಿಸು. ಡೆಡ್ಲೈನ್ ಎಂದರೆ ಗಡುವು. ಲಿಟಿಗೇಷನ್ ಎಂದರೆ ವ್ಯಾಜ್ಯ. ರಿಸೈನ್ ಎಂದರೆ ರಾಜೀನಾಮೆ. ಲಿಯೇಬಲ್ ಎಂದರೆ ಹೊಣೆಯಾದ. ಮೆಲ್ಟ್ ಎಂದರೆ ಕರಗು. ಫೀಸಂಟ್ ಎಂದರೆ
ರೈತ. ರಿವೋಕ್ ಎಂದರೆ ರದ್ದುಗೊಳಿಸು. ಮಿಸ್ಕ್ಯಾರೇಜ್ ಎಂದರೆ ಗರ್ಭಪಾತ. ವೈಲೇಷನ್ ಎಂದರೆ ಉಲ್ಲಂಘನೆ. ಸ್ಯಾಕ್ರೆಡ್ ಎಂದರೆ ಪವಿತ್ರ. ರೈವಲ್ ಎಂದರೆ ಸಂಪರ್ಕ. ಲೈಝೋನ್ ಎಂದರೆ ಸಂಪರ್ಕ. ರೈವಲ್ ಎಂದರೆ ಎದುರಾಳಿ. ಲೈಝೋನ್ ಎಂದರೆ ಸಂಪರ್ಕ. ಮಾನ್ಯುಮೆಂಟ್ ಎಂದರೆ ಸ್ಮಾರಕ. ಸಸ್ಪೆಕ್ಟ್ ಎಂದರೆ ಶಂಕಿತ. ಫೈನಲ್ ಎಂದರೆ ದಂಡ ಸಂಹಿತೆ. ಡಿಸ್ಅಪ್ರೂವ್ ಎಂದರೆ ಅಸಮ್ಮತಿಸು. ಕ್ಲಾಸ್ ಎಂದರೆ ವರ್ಗ. ಅಟೆಂಪ್ಟ್ ಎಂದರೆ ಪ್ರಯತ್ನಿಸು. ಡೈರೆಕ್ಟೊರೇಟ್ ಎಂದರೆ ನಿರ್ದೇಶನಾಲಯ. ಸ್ಟೋನ್ ಏಜ್ ಎಂದರೆ ಶಿಲಾಯುಗ. ಆಂಬ್ಯುಲೇಟರ್ ಎಂದರೆ ಸಂಚಾರಿ. ಅಸೆಟ್ ಎಂದರೆ ಸ್ವತ್ತು. ಪ್ರಾಪರ್ಟಿ ಎಂದರೆ ಆಸ್ತಿ. ಫೀಲಿಂಗ್ಸ್ ಎಂದರೆ ಭಾವನೆಗಳು. ರಿಕ್ವೈರ್ಮೆಂಟ್ ಎಂದರೆ ಅವಶ್ಯಕತೆ. ಟ್ರೈಬ್ ಎಂದರೆ ಬುಡಕಟ್ಟು. ಪೀಪಲ್ ಎಂದರೆ ಜನ. ಗೋಲ್ ಎಂದರೆ ಗುರಿ. ಫೋಕ್ ಎಂದರೆ ಜನಪದ. ಹೆರಿಟೇಜ್ ಎಂದರೆ ಪರಂಪರೆ. ಕ್ರೋನಿಕಲ್ ಎಂದರೆ ಚರಿತ್ರೆ. ಮೀಡಿಯಾ ಎಂದರೆ ಮಾಧ್ಯಮಗಳು. ಪ್ಲೆಂಟಿ ಎಂದರೆ ಸಮೃದ್ಧಿ. ಯೂನಿಟ್ ಎಂದರೆ ಘಟಕ. ಇಶ್ಯೂಸ್ ಎಂದರೆ ನಮೂನೆ ಸಮಸ್ಯೆಗಳು. ರೆಫ್ಯೂಜೀಸ್ ಎಂದರೆ ನಿರಾಶ್ರಿತರು. ಪ್ರಿಸರ್ವ್ ಎಂದರೆ ಸಂರಕ್ಷಣೀಯ. ಪ್ಲೀಸೆಂಟ್ಲಿ ಎಂದರೆ ರಮಣೀಯ. ಹಿಸ್ಟೋರಿಕಲ್ ಎಂದರೆ ಐತಿಹಾಸಿಕ. ಲೆಜೆಂಡ್ರಿ ಎಂದರೆ ಪೌರಾಣಿಕ. ಚೈಲ್ಡ್ ಕೇರ್ ಎಂದರೆ ಶಿಶುಪಾಲನೆ. ಕಸ್ಟಮ್ ಎಂದರೆ ಪದ್ಧತಿ. ಕ್ವಾಲಿಟಿ ಎಂದರೆ ಗುಣಮಟ್ಟ. ಇವಿಷ್ಟು PSR ಟ್ರಾನ್ಸ್ಲೇಷನ್ಗೆ ಬೇಕಾದಂಥ ವೊಕ್ಯಾಬ್ಯುಲರಿ ಪಾರ್ಟ್ 3ಯ